ಹೆಲೋ ಎಲ್ಲರಿಗೂ, ಇವತ್ತು ನಾವು ಮಾಡ್ತಾ ಇರೋದು ಕೊಕೊನಟ್ ಹೋಳಿಗೆ, ಕಾಯಿ ಹೋಳಿಗೆ ಅಂತಾನೂ ಹೇಳ್ತಾರೆ. ಸೊ ಲೆಟ್ಸ್ ಡೂ ಇಟ್. 2 ಕಪ್ ಮೈದಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಅರಿಶಿನ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್, ಕಲರ್ಗೆ ಹಾಕಿರೋದು ಅಷ್ಟೇ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನ ಅದ್ದೋದಕ್ಕೆ ಶುರು ಮಾಡಿ. ಹಿಟ್ಟು ಒಂದು ಹದದಲ್ಲಿ ಇರಬೇಕು, ಅಂದರೆ ತುಂಬ ಹಾರ್ಡಾಗೂ ಇರಬಾರ್ದು, ಹಾಗೆ ತುಂಬ ಸಾಫ್ಟ್ ವಾಟರಿ ಆಗೂ ಇರಬಾರ್ದು. ಸೊ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬಂದಾಗ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಹಿಟ್ಟು ಕೈಗೆ ಅಂಟೋದಿಲ್ಲ, ಚೆನ್ನಾಗಿ ಸಾಫ್ಟ್ ಆದ ಡೋ ರೆಡಿ ಆಗುತ್ತೆ. ಸೊ ಈ ರೀತಿ ಸಾಫ್ಟಾಗಿ ನೀವು ಹತ್ಕೊಂಡು ಇಟ್ಕೊಂಡು, ಅಂದರೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಹೋಳಿಗೆನೂ ನಿಮಗೆ ತಟ್ಟೋದಕ್ಕೆ ಅಥವಾ ಸ್ಪ್ರೆಡ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಈ ಡೋನ ಕನ್ಸಿಸ್ಟೆನ್ಸಿ ಸ್ವಲ್ಪ ಹದಕ್ಕೆ ಬಂದಾಗ ಇದನ್ನು ಅದೇ ಪಾತ್ರೆಯಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಡೋ ಸಾಫ್ಟಾಗೇ ಇರುತ್ತೆ. ಇಲ್ಲಿ ನಾನು ಅದರ ಒಳಗಡೆ ಹಾಕುವಂಥ ಚೂರ್ಣ ಅಥವಾ ಮಿಶ್ರಣ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 2 ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಹೋಳಿಗೆ ಮಾಡ್ತಾ ಇದ್ದೀರಾ ಅಷ್ಟು ಕ್ವಾಂಟಿಟಿಯಲ್ಲಿ ಸಾಮಗ್ರಿನ ತಗೊಳ್ಳಿ. ಸೊ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕರಗಿಸಬೇಕು. ತುಂಬ ನೀವು ಹೊತ್ತು ಕುದಿಸಬಾರ್ದು. ಸ್ವಲ್ಪ ಕುದಿದ ಮೇಲೆ ಅದಕ್ಕೆ ತೆಂಗಿನಕಾಯಿ ಹಾಕುವಂಥದ್ದು. ಬೆಲ್ಲದ ಪಾಕ ರೆಡಿ ಆಯಿತು. ಸೊ ಇದಕ್ಕೆ ನಾವು ಇವಾಗ ತೆಂಗಿನ ತುರಿನ ಹಾಕೋಬೇಕು. ಸೊ ಫ್ರೆಶ್ ತೆಂಗಿನ ತುರಿ ಇದ್ದರೆ ತುಂಬಾ ಟೇಸ್ಟಾಗಿ ಫ್ರೆಶ್ ಆಗಿ ಬರುತ್ತೆ. ಸೊ ಇಲ್ಲಿ ನಾನು ಅಷ್ಟೇ ಫ್ರೆಶ್ ತೆಂಗಿನ ಕರಿನ ಈ ಬೆಲ್ಲ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್ನ ಕೂಡ ಹಾಕ್ಕೊಳ್ಳಿ. ಸೊ ಆ ಫ್ರಾಗ್ರೆನ್ಸ್, ಆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಮ್ಮ ಹೋಳಿಗೆ ಮಾಡುವಂಥ ಹೂರ್ಣ ಅಥವಾ ಮಿಶ್ರಣ ತಯಾರಾಗಿದೆ. ಅದನ್ನು ಸೈಡಲ್ಲಿ ಇಟ್ಬಿಡಿ. ಲೆಟ್ಸ್ ಮೇಕ್ ಹೋಳಿಗೆ ನಾವು. ಹೋಳಿಗೆ ತಟ್ಟೋದು ಇದೆ ಅಲ್ವಾ, ದಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೇಕಿಂಗ್ ಹೋಳಿಗೆ ಆ್ಯಕ್ಚುಲಿ. ಸೊ ಈ ರೀತಿ ಇಷ್ಟು ಹದದಲ್ಲಿರುವಂಥ ಇಷ್ಟು ದೊಡ್ಡ ಉಂಡೆನ ತಗೊಂಡ್ಬಿಟ್ಟು ನೀವು ಆಯಿಲ್ ಗ್ರೀಸ್ ಮಾಡಿರುವಂಥ ಶೀಟ್ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಬೇಕಾದರೆ 2 ಶೀಟ್ನ ಮೇಲೆ ಇಟ್ಕೊಂಡು ನೀವು ಲೆಟ್ಟನ್ಗೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಕೈಯಲ್ಲೇ ಆಯಿಲ್ನ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಅಥವಾ ತುಪ್ಪನ ಸವರಿಸ್ಕೊಂಡು ನೀವು ಅದನ್ನು ಸ್ಪ್ರೆಡ್ ಮಾಡ್ಕೋಬೋದು. ಸೊ ಅದರ ಒಳಗಡೆ ಹೂರ್ಣನ ತುಂಬಿ ನೀವೇನು ಬೆಲ್ಲ ಮತ್ತು ಕಾಯಿಯಿಂದ ಮಿಶ್ರಣ ರೆಡಿ ಮಾಡ್ಕೊಂಡಿದ್ದೀರ ಅದನ್ನು ಇದರ ಒಳಗಡೆ ತುಂಬಿ ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ನೀವು ಸ್ಲೋ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಈ ಸ್ಪ್ರೆಡ್ ಮಾಡುವಾಗ ಎಲ್ಲ ಲೆವೆಲಲ್ಲೂ ನೀವು ಆ ಚೂರ್ಣ ಒಳಗಡೆಯಿಂದ ಸ್ಪ್ರೆಡ್ ಆಗಬೇಕು. ಆವಾಗ ಮಾತ್ರ ಹೋಳಿಗೆ ಸಾಫ್ಟಾಗಿ ಅಥವಾ ಒಂದು ಈವನ್ ಟೇಸ್ಟಲ್ಲಿ ಬರುತ್ತೆ. ಸೊ ಇವಾಗ ನಮ್ಮ ಹೋಳಿಗೆ ತಟ್ಟಿ ರೆಡಿ ಆಗಿದೆ. ಲೆಟ್ಸ್ ಫ್ರೈ ಇಟ್. ಫ್ರೈ ಮಾಡುವಾಗ ಆಯಿಲ್ಗಿಂತ ತುಪ್ಪ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ಲೋ ಆಗಿ ಫ್ರೈ ಮಾಡಿ, ತುಂಬ ಕ್ರಿಸ್ಪಿಯಾಗೂ ಮಾಡಬೇಡಿ. ಲೈಟಾಗಿ ಫ್ರೈ ಮಾಡಿದ್ರೆ ಹೋಳಿಗೆ ಸಾಫ್ಟಾಗಿರುತ್ತೆ. ಲೆಟ್ಸ್ ಮೇಕ್ ಅನದರ್ ಒನ್. ಬರೀ ಹೋಳಿಗೆ ಇದ್ದರೆ ಏನು ಮಜಾ ಹೇಳಿ. ಹೋಳಿಗೆ ಜೊತೆ ಮಾವಿನಕಾಯಿ ಶಿಕರಣೆ ಇದ್ದರೆ ಒಂದು ಸವಿಯೋ ಅಂತ ರುಚಿನೇ ಬೇರೆ. ಸೊ ಇಲ್ಲಿ ನಾನು 2 ಅಲ್ಫೋನ್ಸೋ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಅದರ ಪಲ್ಪನ್ನು ತೆಗೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಶಿಕರಣೆ ಮಾಡುವಾಗ ನಾವು ಕೈಯಲ್ಲೇ ತಿವಿದು ಆ ಪಲ್ಪ್ನ ತೆಗೆದ್ರೆ ಟೇಸ್ಟಿಯಾಗಿರುತ್ತೆ. ಬಟ್ ನಾನು ಇಲ್ಲಿ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೆಲ್ಲ ಹಾಗೂ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಸ್ವಲ್ಪನೇ ಬ್ಲೆಂಡ್ ಮಾಡ್ಕೊಳ್ಳೋಣ. ಸೊ ಇದೊಂಥರ ಸಾಸ್ ಅಥವಾ ಏನು ಹೇಳ್ತಾರೆ ರಸಾಯನ ಕನ್ಸಿಸ್ಟಲ್ಲಿ ಬರಬೇಕು. ಆವಾಗ ಬಿಸಿ ಹೋಳಿಗೆನ ಥಂಡಿ ಈ ಮಾವಿನಕಾಯಿ ಶಿಕರಣೆ ಜೊತೆಗೆ ತಿಂದರೆ ಮಜಾನೇ ಬೇರೆ. ನೀವು ಕೂಡ ಮನೆಯಲ್ಲೇ ಹೋಳಿಗೆ ಮಾಡಿ ಎಲ್ರಿಗೂ ತಿನ್ನಿಸಿ, ನೀವು ತಿಂದು ಎಂಜಾಯ್ ಮಾಡಿ.